ಸದಾಶಿವ ಮರ್ಡರ್ ಕೇಸ್ ಸಂಬಂಧ ಇವತ್ತು ಮತ್ತೆ ಬೈರತಿ ಬಸವರಾಜ್ ವಿಚಾರಣೆ ಎದುರಿಸಿದ್ರು. ಮತ್ತೊಂದು ಕಡೆ A1 ಆರೋಪಿ ಜಗ್ಗ ದೇಶ ಬಿಟ್ಟು ಪರಾರಿಯಾಗಿದ್ದಾನೆ. ಈ ಕೇಸ್ನಲ್ಲಿ ಈವರೆಗೂ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದರ ವರದಿ ಇಲ್ಲಿದೆ. ಬಿಕ್ಲು ಕೇಸಲ್ಲಿ ಮತ್ತೊಮ್ಮೆ ವಿಚಾರಣೆ ಎದುರಿಸಿದ ಬೈರತಿ. ರಾಜಕೀಯ ವೈರಿಗಳಿಗೆ ಟಾಂಗ್ ಕೊಟ್ಟ ಮಾಜಿ ಮಿನಿಸ್ಟರ್. ರೌಡಿ ಶೀಟರ್ ಬಿಕ್ಲು ಕೊಲೆ ಪ್ರಕರಣದಲ್ಲಿ ಶಾಸಕ ಬೈರತಿ ಬಸವರಾಜ್ ಇಂದು ಮತ್ತೊಮ್ಮೆ ವಿಚಾರಣೆ ಎದುರಿಸಿದ್ರು. ಬೆಳಗ್ಗೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಬರೋಬ್ಬರಿ 4.5 ಗಂಟೆಗಳ ಸುದೀರ್ಘ ವಿಚಾರಣೆ ಎದುರಿಸಿದ್ದಾರೆ. ವಿಚಾರಣೆ ಬಳಿಕ ಪ್ರತಿಕ್ರಿಯೆ ನೀಡಿದ ಬೈರತಿ ತಮ್ಮನ್ನ ರೌಡಿ MLA ಅಂತ ಛೇಡಿಸಿದ್ದ ಕಾಂಗ್ರೆಸ್ ಮುಖಂಡ DK ಮೋಹನ್ ವಿರುದ್ಧ ಹರಿಹಾಯ್ದಿದ್ದಾರೆ. ಇವತ್ತು ಅವರು ನನ್ನನ್ನ ರೌಡಿ MLA ಅಂತಾರೆ. ಈ ಹಿಂದೆ ನಾನು ಕಾಂಗ್ರೆಸ್ ಶಾಸಕನಾಗಿದ್ದಾಗ ಅವರು ನನ್ನ ಜೊತೆಗೇ ಇದ್ರು. ಅವರನ್ನ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಲ್ಲಿಸೋಕೆ ನಾನೇ ಬಿ ಫಾರ್ಮ್ ನೀಡಿದ್ದೆ. ಅವತ್ತು ನಾನು ರೌಡಿ MLA ಅಂತ ಗೊತ್ತಿರಲಿಲ್ವಾ ಎಂದು ಪ್ರಶ್ನಿಸಿದ್ರು. ಇದೇ ವೇಳೆ ಪೂರ್ಣಿಮಾ ಶ್ರೀನಿವಾಸ್ ವಿರುದ್ಧ ಕೂಡ ಬೈರತಿ ವಾಗ್ದಾಳಿ ನಡೆಸಿದ್ರು. ಆರೋಪಿಗಳು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಯಾವ ಆರೋಪಿ ನನಗೆ ಪರಿಚಯ ಇಲ್ಲ. ಸಾಕಷ್ಟು ಜನ ನಮ್ಮ ಜೊತೆ ಬಂದು ಫೋಟೋ ತೆಗೆದುಕೊಳ್ತಾರೆ. ಎಲ್ಲರೂ ನನಗೆ ಪರಿಚಯ ಇರ್ತಾರಾ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಈಗ ನಾನು ಒಬ್ಬ ಜನಪ್ರತಿನಿಧಿ, ನನ್ನ ಜೊತೆ ಯಾರು ಬಂದು ಫೋಟೋ ತೆಗೆಸ್ಕೊತಾರೆ, ಯಾರು ನನ್ನ ಜೊತೆ ಕ್ರಿಮಿನಲ್ಸ್ ಇದ್ದಾರೆ ನಾವೇನು ಪತ್ತೆ ಹಚ್ಚಕ್ಕಾಗಲ್ಲ. ಸೊ ಬರ್ತಾರೆ, ಫೋಟೋ ತೆಗೆಸ್ಕೊತಾರೆ, ಹೋಗಿಲ್ಲ. ಆ ಫೋಟೋಗಳು ಆಗಿರ್ತಕ್ಕಂಥದ್ದು ನೀವು ಹಾಕಿದರೆ ನಾನು ಕೂಡ ನೋಡಿದ್ದೀನಿ. ಅಷ್ಟು ಬಿಟ್ಟರೆ ಯಾವುದೇ ಇದಿಲ್ಲ. ನನಗೂ ಈ ಪ್ರಕರಣಕ್ಕೂ ಸಂಬಂಧನೂ ಈಗ FIR ಆಗಿದೆಯಲ್ಲ, FIR ಆದಮೇಲೆ ಅವ್ರು ಕರೆಯೋದು ಅವ್ರ ಕರ್ತವ್ಯ. ಅವ್ರು ಕರೆದಿದ್ದಾರೆ, ವಿಚಾರಣೆಗೆ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬಂದಿದ್ವಿ. ಅವ್ರು ಏನು ಪ್ರಶ್ನೆ ಕೇಳಿದ್ರೆ ಅವ್ರ ಉತ್ತರಗಳು ಹೇಳಿದ್ದೀವಿ. ಮುಂದೆ ತನಿಖೆಗೆ ಬರಬೇಕು ಅಂತ ಹೇಳಿದ್ರೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರೆ ಸಹಕಾರ. ಯಾವ ಲ್ಯಾಂಡು ಇದು ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಯಾವ ರೀತಿ ನಿಮ್ಮ ಹತ್ರ ಪ್ರತಿಕ್ರಿಯೆ ಕೊಡಲಿ ಹೇಳಿ. ಆ ಶಿವಪ್ರಕಾಶ್ ಯಾರು, ಆ ಥರ ಆಗಂಗಿದ್ದೀರಾ, ಅವ್ನಿಗೆ ಯಾರು ನಾವು ಈ ಥರ ಹೇಳಿದಾರಲ್ಲ, ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನನ್ನು ಕೇಳಿದಿದ್ರೆ, ಸರ್ ಈ ಥರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮ ಕಡೆಯವರು ಅಂತ ಹೇಳಿದರೆ ನಾನೇ ಕರೆದು ಅವ್ರಿಗೆ ಯಾರಪ್ಪ ಏನು ಅಂತ ವಿಚಾರಣೆ ಮಾಡಿದ್ದೀನಿ. ಅವ್ನಿಗೇನು ಸಹಕಾರ ಕೊಡಬೇಕು ಮಾಡಿದ್ದೀವಿ. ಅದು ಬಿಟ್ಟು ನಮ್ಮ ಮೇಲೆ ಸಲ್ಲದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಕೂಡ ನಮ್ಗೆ ಕರೆದಿಲ್ಲ. 2013ರಲ್ಲಿ ಯಾರು ನನ್ನ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ರು ಅವರು ನನ್ನ ಜೊತೆ ಇದ್ದರು. ನನ್ನ ಕೈಯಲ್ಲಿ ಬಿ ಫಾರ್ಮ್ ತಗೊಂಡು ಅವ್ರ ಚುನಾವಣೆನ ನಾನು ಮಾಡಿದ್ದೀನಿ. ಇವತ್ತು ನಾನು ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಯಾವ ನೈತಿಕತೆ ಇಟ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾರೆ? ಆಗ ನಾನು ರೌಡಿ MLA ಅಂತೇಳಿ ಕೂಗ್ತಾ ಇದ್ರಲ್ಲ, ಅವತ್ತು ಗೊತ್ತಿರಲಿಲ್ವಾ? ಅವ್ರು ರೌಡಿ MLA ಜೊತೆ ಯಾಕೆ ನೀನು ಚುನಾವಣೆಗೆ ನನ್ನ ಜೊತೆ ಬಿ ಫಾರ್ಮ್ನ ತಿಳಿಸ್ಕೊಂಡೆ ಕಾರ್ಪೊರೇಟರ್ ಮೂಲಕ? ನಿಜ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರ, ಆ ಬಡವರ ವಿಚಾರ, ಆ ಬಡವರ ಕಣ್ಣೀರು ಒರೆಸೋ ವಿಚಾರದಲ್ಲಿ ಮಗ್ನನಾಗಿದ್ದೀನಿ ಹೊರತು ಇಂಥ ಹೀನ ಕೃತ್ಯಗಳಿಗೆ ಎಲ್ಲೋ ಒಂದು ಕಡೆ ಬೆಂಬಲ ಕೊಡೋದಾಗಲಿ, ಎಲ್ಲೋ ಒಂದು ಕಡೆ ಅವ್ರಿಗೆ ಇದು ಕೊಡೋದಾಗಲಿ ನಾನು ಯಾವತ್ತೂ ಕೂಡ ಮಾಡಲ್ಲ. ಮಾಡೋ ಪ್ರಶ್ನೆನೂ ಬರಲ್ಲ. ಕಾಣದ ಕೈಗಳು ದುರುದ್ದೇಶದಿಂದ ಇವತ್ತು ಆ ಪ್ರಕರಣದಲ್ಲಿ ನನ್ನನ್ನು ಕೂಡ ಸಿಲುಕಿಸಿದ್ದಾರೆ. ನ್ಯಾಯಾಲಯ ಏನಿದೆ ಅದರ ವಿರುದ್ಧ ಹೋರಾಟ ಮಾಡ್ತೀನಿ. ಇನ್ನು ಬಿಕ್ಲು ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ ಜಗ್ಗ